ಅತಿ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಅತಿ ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ವಾಸ ಮಾಡಿದಂಥ ಮಹಾನ್ ಚೇತನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿಯ ಕಾರ್ಯಕ್ರಮ ನಡೆದಿದ್ದೇನೆ. ಅವರು ಕೊಟ್ಟಂಥ ಪಂಚವಾರ್ಷಿಕ ಯೋಜನೆಗಳು ಭಾರತ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಬಗ್ಗೆ ಇವತ್ತು ಅವರ ಚಿಂತನೆ, ಅವರ ಕಾರ್ಯಕ್ರಮಗಳು ದಾರಿದೀಪವಾಗಿದೆ. ಅದಕ್ಕೆ ಅವರ ಸ್ಮರಣೆ ದಿನ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೇನೆ. ಅಧ್ಯಕ್ಷರು ಮತ್ತು ಇದು ಬಂದಿಲ್ಲ. ಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ನಿರ್ಣಯಗಳು ಮಹಾತ್ಮ ಗಾಂಧೀಜಿ ಸ್ವತಂತ್ರ ಹೋರಾಟಕ್ಕೆ ಮಹಾಪಿತನಾಗಿ ಮಾರ್ಗದರ್ಶನಾಗಿ ಅವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶವನ್ನು ಸುಭದ್ರವಾಗಿ, ಶಾಂತಿಯಾಗಿ, ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಒಂದು ಮುಂದಾಲೋಚನೆ ಇವೆಲ್ಲವನ್ನೂ ಕೂಡ ನಮಗೆ ದಾರಿದೀಪವಾಗಿದೆ ಅಂತ ಅವರಿಗೆ ಸ್ಮರಣೆ ಮಾಡ್ತೀವಿ. ಸರ್, ಈಗ ನಾಳೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಏನ್ ಸರ್ ಮೈನ್ ಉದ್ದೇಶ? ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮ್ಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ನನಗಿನ್ನೂ ಮೆಸೇಜ್ ಇಲ್ಲ. ಇನ್ನೂ ಮೆಸೇಜ್ ಬಂದಿಲ್ಲ ಸರ್? ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ಕೇಳ್ಕೊತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ಗೆ ಭಾಗವಹಿಸ್ತೀವಿ. ನಾಳೆ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತಾ ಅಂತ ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾವೇನು ತೀರ್ಮಾನ Sir, is it true that tomorrow governor's appointment is started at 10:30 in the morning? Siddhamaya submitting exhibition. That also I don't. No information at all. Only Honorable Chief Minister. He calls tomorrow. We will attend the meeting. ಸರ್, ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್. ಯಾವ ವಿಚಾರಕ್ಕೆ ಸರ್? ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಸರ್? ಇವೆಲ್ಲರಿಗೂ ಕೂಡ ಸ್ವಲ್ಪ ಕೇಳಿ ಸಮಾಧಾನವಾಗಿದ್ವಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಇದ್ದಾರೆ. ಆ ಕರೆದಾಗ ನಾವು ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಅವರ ಸಿಸ್ಟಮ್ಸ್ ಸರ್, ದಲಿತ ಸಿಎಂ ಕೂಗು ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ದಲಿತ ಸಿಎಂ ಕ್ಲೈಮ್ ಮಾಡ್ತೀರಾ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರುತ್ತೆ. ಥ್ಯಾಂಕ್ ಯು. ಅತಿ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಅತಿ ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ವಾಸ ಮಾಡಿದಂಥ ಮಹಾನ್ ಚೇತನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿಯ ಕಾರ್ಯಕ್ರಮ ನಡೆದಿದ್ದೇನೆ. ಅವರು ಕೊಟ್ಟಂಥ ಪಂಚವಾರ್ಷಿಕ ಯೋಜನೆಗಳು ಭಾರತ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಬಗ್ಗೆ ಇವತ್ತು ಅವರ ಚಿಂತನೆ, ಅವರ ಕಾರ್ಯಕ್ರಮಗಳು ದಾರಿದೀಪವಾಗಿದೆ. ಅದಕ್ಕೆ ಅವರ ಸ್ಮರಣೆ ದಿನ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೇನೆ. ಅಧ್ಯಕ್ಷರು ಮತ್ತು ಇದು ಬಂದಿಲ್ಲ. ಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ನಿರ್ಣಯಗಳು ಮಹಾತ್ಮ ಗಾಂಧೀಜಿ ಸ್ವತಂತ್ರ ಹೋರಾಟಕ್ಕೆ ಮಹಾಪಿತನಾಗಿ ಮಾರ್ಗದರ್ಶನಾಗಿ ಅವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶವನ್ನು ಸುಭದ್ರವಾಗಿ, ಶಾಂತಿಯಾಗಿ, ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಒಂದು ಮುಂದಾಲೋಚನೆ
ಇವೆಲ್ಲವನ್ನೂ ಕೂಡ ನಮಗೆ ದಾರಿದೀಪವಾಗಲಿ ಅಂತ ಅವರಿಗೆ ಸ್ಮರಣೆ ಮಾಡ್ತೀವಿ. ಸರ್ ಈಗ ನಾಳೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಏನ್ ಸರ್ ಮೈನ್ ಉದ್ದೇಶ? ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ, ನಮ್ಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನಮಗಿನ್ನೂ ಮೆಸೇಜ್ ಇಲ್ಲ. ಇನ್ನು ಮೆಸೇಜ್ ಬಂದಿಲ್ಲ ಸರ್? ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊಂತೀವಿ. ಸರ್ ಇವತ್ತು ಸಂಜೆ ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ಗೆ ಭಾಗವಹಿಸ್ತೀವಿ. ಸರ್ ನಾಳೆ ಎಲ್ಲ ಗೊಂದಲಕ್ಕೂ ಇವತ್ತು ತೆರೆ ಬೀಳುತ್ತಾ ಸರ್ ಸರ್? ನಾಳೆ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತಾ ಅಂತ ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾವೇನು ತೀರ್ಮಾನ Sir, is it true that tomorrow governor's appointment is not at 10:30 in the morning? Sidramaya submitting an exhibition. That also I don't know. No information at all. No, English will be separate. Only the Honorable Chief Minister. He calls tomorrow. He will attend the meeting. ಸರ್ ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್. ಎಲ್ಲ ಯಾವ separate ವಿಚಾರಕ್ಕೆ ಆಗಿ ಸರ್ ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಸರ್? ಇವೆಲ್ಲರಿಗೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡಿ ಸರ್. ಅವರ ಸಿಸ್ಟಮ್ ಸರ್, ದಲಿತ ಸಿಎಂ ಕೂಗು ಬಗ್ಗೆ ಚರ್ಚೆ ಆಗ್ತಾ ಇತ್ತು ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ದಲಿತ ಸಿಎಂ ಕ್ಲೈಮ್ ಮಾಡ್ತೀರಾ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರುತ್ತೆ. ಥ್ಯಾಂಕ್ ಯು. Sir, one more English media together. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.